ಚೈನಾದಲ್ಲಿ ಟೈಲರು ಕೂಡ ಸಿಗ್ತಾರೆ. ಅಂದರೆ ಈ ಸುಮಾರು ಜಾಗದಲ್ಲಿ ಟೈಲರ್ ಇರೋದಿಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ತೊಗೊಳೋದ್ರಿಂದ ಹೊಲ್ಸೋದೆಲ್ಲ ಬಟ್ಟೆ ತುಂಬ ಕಡಿಮೆ. ಬಟ್ ಇಲ್ಲೊಂದು ಅಂಗಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಇದೇ ಟೈಲರ್ ಅಂಗಡಿ ನೋಡಿ, ಹೊಲಿತಾ ಇದ್ದಾರೆ ಆಂಟಿ. ನನಗೆ ಇಲ್ಲಿನ ಭಾಷೆ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ, ಬೇಸಿಕ್ಕಾಗಿ ಮ್ಯಾನೇಜ್ ಮಾಡ್ತೀನಿ ಹೊರಗಡೆ ಹೋದರೆ. ನಾನು ಇಲ್ಲಿ ಬಟ್ಟೆ ತೋರಿಸ್ತಿದ್ದಂಗೆ ಅವರು ಆಂಟಿ ಕೊಟ್ಬಿಟ್ರು, ಅಂದರೆ ಗುಂಡಿ ಇದನ್ನ ಹಾಕ್ತೀನಿ ನೋಡು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಸೊ ಎಷ್ಟೊಂದು ಈ ಥರ ಆ್ಯಕ್ಷನಲ್ಲೇ ಅರ್ಥ ಮಾಡ್ಕೊಂಬಿಡ್ಬೋದು. ಇದನ್ನ ಹಿಂಗೆ ಫಿಕ್ಸ್ ಮಾಡಿ ಹಿಂಗೆ ಹಾಕೊಳ್ತಾರೆ. ಇದೇ ಅವ್ರ ಮನೆ ಮುಂದೆ ಎಂಟ್ರೆನ್ಸ್ ಇದೆ, ಅಂಗಡಿ ಹಾಕೊಂಡಿದ್ದಾರೆ. ಟೈಮ್ ಯಾವ ಥರ ಬದಲಾಗಿದೆ ಅಂತಂದರೆ ಎಲ್ಲರೂ ಅಂಗಡಿನಲ್ಲಿ ರೆಡಿಮೇಡ್ ಬಟ್ಟೆಗಳನ್ನ ತಗೊಳ್ಳೋ ಥರ ಬದಲಾಗೋಗಿದೆ. ಅಂದರೆ ಬಟ್ಟೆ ಪೀಸ್ ತೊಗೊಂಡು ಹೊಲಿಸಿ ಎಲ್ಲ ಹಾಕೊಳ್ಳೋದು ತುಂಬಾ ಕಡಿಮೆ ಈಗ. ಬಟ್ ಕೆಲವರು ಇಲ್ಲಿ ಹಿರಿಯ ನಾಗರಿಕರು ಏನಿರ್ತಾರೋ ಅವರು ಬಟ್ಟೆ ತೊಗೊಂಡು ಬಂದು ಹೊಲಿಯಕ್ಕೆ ಕೊಟ್ಟು ಹೊಲಿಸ್ಕೊಂಡು ಹಾಕೋತಾರೆ. ಈಗ ಅದು ಕೂಡ ಕಡಿಮೆ ಆಗಿರೋದ್ರಿಂದ ಪಾಪ ಅವ್ರು ಈ ಥರ ಚಿಕ್ಕ ಚಿಕ್ಕ ಹೊಲಿಗೆಗಳನ್ನ ಹಾಕೊಂಡು ಮ್ಯಾನೇಜ್ ಮಾಡೋ ಥರ ಆಗಿದೆ. ನಾವು ನಮ್ಮ ಪಾಪುದಾಗಿರ್ಬೋದು ನಂದಾಗಿರ್ಬೋದು ಯಾವುದಾದ್ರೂ ಆಲ್ಟ್ರೇಷನ್ ಇದ್ರೆ ಇಲ್ಲೇ ಬಂದು ಆಂಟಿ ಹತ್ರ ಕೊಟ್ಟು ಸರಿ ಮಾಡಿಸ್ಕೋತೀನಿ. ನೋಡಿ ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾರೆ ಅಂತ. ಎಲ್ಲ ಕಡೆ ಇರ್ತಾರೆ, ಬರೀ ಒಂದೇ ಕಡೆ ಅಂತಲ್ಲ, ಪ್ರತಿಯೊಂದು ದೇಶದಲ್ಲೂ ಈ ತರ ಕಷ್ಟಪಟ್ಟು ದುಡಿಯೋರು ಇರ್ತಾರೆ. ಈ ಕೆಲಸ ಮಾಡಕ್ಕೆ ಅವ್ರ ಮತ್ತೆ ತಗೊಂಡಿರೋದು ಬರೀ ಒಂದೇ RMB ಅಂತಂದ್ರೆ 15 ರೂಪಾಯಿ ಆಲ್ಮೋಸ್ಟ್. ನಮ್ ಕಡೆ ಈ ತರ ಚಿಕ್ಕ ಪುಟ್ಟ ವರ್ಕ್ ಮಾಡೋದಕ್ಕೆ ಎಷ್ಟು ತಗೋತಾರೆ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ.